ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನನ್ನ ಮುಖ ಅಂತೂ ಫುಲ್ ಬಾಡೋಗ್ಬಿಟ್ಟಿದೆ. ಅವತ್ತು ಇನ್ವಿಟೇಷನ್ ಕಾರ್ಡ್ ಹಂಚೋದಕ್ಕೆ ಹೋಗಿದ್ವಿ, ಈ ವಿಡಿಯೋ ಮಾಡಿದ ದಿನ. ಸೊ ಹಂಗಾಗಿ ಸಂಜೆ ಟೈಮು ಸ್ವಲ್ಪ ಹೊಲದ ಹತ್ರನೂ ಹೋಗ್ಬಿಟ್ಟು ಬರೋಣ ಅಂತ ಹೋಗಿದ್ವಿ. ಆ ಟೈಮಲ್ಲಿ ತೆಗ್ದಿರೋ ಅಂಥ ವಿಡಿಯೋ ಇದು. ನನಗಂತೂ ಊರು ಸುತ್ತಿ ಅವ್ರು ಕೊಡೋ ಅಷ್ಟನ್ನ ಕುಂಕುಮ ಇಟ್ಕೊಂಡು ಅವ್ರು ಕೊಡೋ ಕಾಫಿ ಟೀ ಕುಡಿದು ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಕಾಫಿ ಟೀ ಮೇಲೆ ಜಿಗುಪ್ಸೆ ಬಂದುಬಿಡ್ಬೇಕು, ಆ ಥರ ಆಗ್ಬಿಟ್ಟಿದೆ. ಸೊ ಹೋದ್ಮೇಲೆ ಅವರು ಇಲ್ಲ ಸ್ವಲ್ಪ ಕಾಫಿ ಕುಡಿ, ಸ್ವಲ್ಪ ಟೀ ಕುಡಿ ಅಂತ, ಇಷ್ಟು ಕುಡಿ ಅಂತ ಸ್ವಲ್ಪನೇ ಕೊಟ್ಟು ನನಗೆ ಮಧ್ಯಾಹ್ನ ಊಟನೇ ಮಾಡೋಕ್ಕಾಗ್ತಾಯಿರಲಿಲ್ಲ, ಹಂಗೆ ಮಾಡಾಕ್ಬಿಟ್ಟಿದ್ರು. ಸೊ ಹಂಗಾಗಿ ಎಲ್ಲ ಊರುಗಳಿಗೂ ಹೋಗಿ ಇನ್ವಿಟೇಷನ್ ಕಾರ್ಡ್ ಹಂಚಿ, ಮತ್ತು ನಮ್ಮ ಮನೆಯವ್ರ ತಾತವ್ರಿಗೆ ಹೋಗಿ ಅಲ್ಲೇ ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಯಾಕಂತಾರೆ ಇಲ್ಲೆಲ್ಲ ಸುತ್ಕೊಂಡು ಹೋಗಿದ್ದು ಸ್ವಲ್ಪ ಟಯರ್ಡ್ ಆದಂಗೆ ಆಗ್ಬಿಟ್ಟಿತ್ತು. ಹಾಗಾಗಿ ಅಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಲ್ಲಿ ಊಟ ಮಾಡಿಕೊಂಡು ಇನ್ನು ಮನೆಗೆ ಬರೋಣ ಅಂತ ಬಂದಮೇಲೆ ಹೊಲದ ಹತ್ರ ಹೋಗಿದ್ವಿ. ಅಲ್ಲಿ ಹೋಗಿ ಸ್ವಲ್ಪ ಹೂಗಳನ್ನೆಲ್ಲ ಕಿತ್ಕೊಂಡು, ಸ್ವಲ್ಪ ಮನೆಗೆ ಟೊಮೊಟೊ ಬೇಕಾಗಿತ್ತು, ಅದನ್ನು ಕಿತ್ಕೊಂಡು ಮನೆ ಹತ್ರ ಬಂದ್ವಿ. ಇವನು ಬಂದ ತಕ್ಷಣ ಇವರೆಲ್ಲ ಇವನ ಫ್ರೆಂಡ್ಗಳು ಬಂದು ರಾಖಿ ಕಟ್ಟಿ ಇವನ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ಹೋದ್ರು. ಅದಾದಮೇಲೆ ನಾನು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ. ಅಡುಗೆ ಮಾಡ್ಕೊಂಡು ಊಟ ಮಾಡಿ ಮಲ್ಕೊಂಡ್ರು ಸಾಕು ಅನ್ನಂಗೆ ಆಗ್ಬಿಟ್ಟಿತ್ತು. ಹಂಗಾಗಿ ಅಲ್ಲೇನು ವ್ಲಾಗ್ ಏನು ಜಾಸ್ತಿ ಮಾಡ್ಕೊಂಡಿಲ್ಲ. ಇನ್ನು ನೆಕ್ಸ್ಟ್ ಡೇ ಬೆಳಗ್ಗೆನೇ ಬೇಗ ಹೊರಟು ಬಂದ್ವಿ. ಇನ್ನೊಂದು ಸ್ವಲ್ಪ ಊರುಗಳಿಗೆಲ್ಲ ಕಾರ್ಡ್ ಕೊಡೋದಿತ್ತು. ಹಂಗಾಗಿ ಬೆಂಗಳೂರಿಗೆ ಬರಬೇಕಾದ್ರೆ ಇನ್ನೊಂದೆರಡು ಊರುಗಳಿಗೆ ಕಾರ್ಡ್ ಕೊಟ್ಬಿಟ್ಟು ಹೇಳ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಬರ್ತಾಯಿದ್ವಿ. ಸೊ ಬಂದು ಅಲ್ಲಿಂದ ನೆಕ್ಕೆದಳ್ಳಿ ಮತ್ತು ಕುದೂರು ಅಂತ ಇವೆರಡು ಊರಿಗೆ ಕೊಟ್ಬಿಟ್ಟು ಅಲ್ಲಿಂದ ಮತ್ತೆ ಹೊರಟ್ಬಿಟ್ಟು ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಿಗೆ ಬಂದಾದಮೇಲೆ ಫುಲ್ಲು ಬೆಳಗಿನ ಸಾಯಂಕಾಲದವರೆಗೂ ಫುಲ್ಲು ರೆಸ್ಟು. ನಾನಂತೂ ಪಾಪ ನಮ್ಮ ಮನೆಯವರು ನಮ್ಮನ್ನ ಮನೆಗೆ ಬಿಟ್ಬಿಟ್ಟು ಅವ್ರು ಮತ್ತೆ ಡ್ಯೂಟಿಗೆ ಹೋಗ್ಬಿಟ್ರು. ಅವ್ರೇನು ರೆಸ್ಟ್ ಮಾಡಲಿಲ್ಲ. ನಾವಂತೂ ಚೆನ್ನಾಗಿ ನಿದ್ದೆ ಮಾಡಿದ್ವಿ. ಹೋಟ್ಲಲ್ಲೇ ತಿಂಡಿ ತಂದಿದ್ವಿ, ತಿಂದ್ಬಿಟ್ಟು ಆರಾಮಾಗಿ ರೆಸ್ಟ್ ಮಾಡಿ ಇನ್ನು ಸಾಯಂಕಾಲದ ಮೇಲೆ ಸ್ವಲ್ಪ ಕೆಲಸ ಮಾಡಿಕೊಂಡೆ. ನಮ್ಮ ಮನೆಯವರು ಇನ್ನು ಸಂಜೆ ಬಂದಮೇಲೆ ಬರುವಾಗಲೇ ಅವನಿಗೆ ನಮ್ಮ ಪಾಪಂದು ಅವತ್ತು ಬರ್ತಡೇ ಇದ್ದಿದ್ದರಿಂದ ಒಂದು ಚಿಕ್ಕ ಕೇಕ್ ತೊಗೊಬಂದಿದ್ರು ಕಟ್ ಮಾಡಿಸೋದಕ್ಕೆ ಅಂತ ಹೇಳ್ಬಿಟ್ಟು. ಅವನ ಬರ್ತಡೇ ಇದ್ದಿದ್ದು 2ನೇ ತಾರೀಕು. ಬಟ್ ಅವತ್ತು ಅಮಾವಾಸ್ಯೆ ಇದ್ದಿದ್ದರಿಂದ ಮತ್ತು ದಿನ ಕೂಡ ಚೆನ್ನಾಗಿ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅವತ್ತು ಬೇಡ ಅಂತ ಹೇಳ್ಬಿಟ್ಟು ನಾವು 8ನೇ ತಾರೀಕಿಗೆ ಫಂಕ್ಷನ್ ಇಟ್ಕೊಂಡಿದ್ದು. ಹಾಗಾಗಿ ಅವನ ಬರ್ತಡೇ ದಿನ ಅಂದರೆ ಹುಟ್ಟಿದ ದಿನ ಸ್ವಲ್ಪ ಸಿಂಪಲಾಗಿ ಏನಾದರೂ ಕೇಕ್ ಕಟ್ ಮಾಡ್ಸೋಣ, ಇಲ್ಲಾಂದರೆ ಮನೇಲಿ ಏನಾದರೂ ಸ್ವೀಟ್ ಮಾಡ್ಸೋಣ ಅಂತ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ವಿ. ಹಾಗಾಗಿ ನಾನಂತೂ ಮನೆಯಲ್ಲಿ ಏನು ಸ್ವೀಟ್ ಮಾಡೋ ಅಂತ ಇದರಲ್ಲಿರಲಿಲ್ಲ, ಇಂಟ್ರೆಸ್ಟಲ್ಲಿರಲಿಲ್ಲ. ಹಾಗಾಗಿ ಚಿಕ್ಕದಾಗಿ ಒಂದು ಕೇಕ್ ತೊಗೊಂಬಂದು ಅವನು ಇಷ್ಟ, ಅವನು ಹೆಂಗೆ ಕಟ್ ಮಾಡ್ತಾನೆ ಕಟ್ ಮಾಡಲಿ ಅಂತ ಅವನ್ನೇ ಬಿಟ್ಟು ಕೇಕ್ ಕಟ್ಟಿಂಗ್ ಮಾಡಿಸಿದ್ವಿ. ಸೊ ಕೇಕ್ ಕಟ್ ಮಾಡಿಸಾದ್ಮೇಲೆ ಅವನು ಆರಾಮಾಗಿ ತಿಂದ್ಕೊಂಡು, ಅವನಿಗೆ ಇದೆಲ್ಲ ಸ್ವಲ್ಪ ಕೇಕ್ ಕಟ್ಟಿಂಗ್ ಅಂದರೆ ಅವ್ನ ಬರ್ತಡೇ ಅಂದರೆ ಸ್ವಲ್ಪ ಅವ್ನು ತುಂಬ ಇಂಟ್ರೆಸ್ಟ್ ಅವನಿಗೆ. ಹಾಗಾಗಿ ಅವನೇ ವಿಶ್ ಮಾಡ್ಕೊತ ಅವ್ನ ಬರ್ತಡೇಗೆ ಅವನೇ ಖುಷಿ ಅವನಿಗೆ ಕೇಕ್ ತೊಗೊಂಬಂದಿರೋದಕ್ಕೆ. ಅವನು ಯಾವಾಗಲೂ ಅಷ್ಟೇ ಕೇಕ್ ತೊಗೊಂಬಂದರೆ ಅವನಿಗೆ ಕೇಕ್ ಕಟ್ಟಿಂಗ್ ಮಾಡೋದೆಲ್ಲ ತುಂಬ ಇಂಟ್ರೆಸ್ಟು. ಹಾಗಾಗಿ ಅವನೇ ಕಟ್ ಮಾಡಲಿ ಅಂತ ಹೇಳ್ಬಿಟ್ಟು ಬಿಟ್ಟಿದ್ವಿ. ನೋಡೋಣ ಕಟ್ ಮಾಡ್ತಾನೆ ಇಲ್ವ ಅಂತಾನೆ. ಅವನು ಸ್ವಲ್ಪ ಯಾಕೋ ಅಣ್ಕಾಡ್ತಾ ಇದ್ದ. ಹಂಗಾಗಿ ಅವ್ರ ಅಪ್ಪನೇ ಕೇಕ್ ಕಟ್ಟಿಂಗ್ ಮಾಡಿಸಿದ್ರು. ಕಟ್ ಮಾಡಾದ್ಮೇಲೆ ಅವನಿಗೆ ಫಸ್ಟು ತಿನ್ನೋದಕ್ಕೆ ಅಂತ ಕೊಟ್ಟಿದ್ರು. ಅವನಿಗೆ ಫಸ್ಟ್ ತಿನ್ನಿಸಿ ಅದಾದಮೇಲೆ ಮಮ್ಮಿಗೆ ತಿನ್ನಿಸು ಅಂತ ಹೇಳ್ಬಿಟ್ಟು ಅವರಪ್ಪ ಕೊಡ್ತಾಯಿದ್ರು. ಅವನು ತಿನ್ನೋದ್ರಲ್ಲೇ ಫುಲ್ಲು ಬ್ಯುಸಿ ಆಗಿಬಿಟ್ಟಿದ್ದ. ಹಾಗಾಗಿ ಇರಲಿ ಬಿಡು, ಅವ್ನು ತಿನ್ನಲಿ ಸಮಾಧಾನವಾಗಿ, ಅದಾದಮೇಲೆ ನಾವು ತಿಂದ್ರಾಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರೇ ನನಗೆ ತಿನ್ನಿಸಿದ್ರು. ನಾನು ನಮ್ಮ ಪಾಪುಂಗೆ ಕೇಕ್ ತಿನ್ನಿಸಿ ಇನ್ನು ನಮ್ಮ ಮನೆಯವ್ರಿಗೂ ತಿನ್ನಿಸಿ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಕೇಕ್ ತಿಂದ್ವಿ. ಪೂರ್ತಿ ಅಂತೂ ಖಾಲಿ ಮಾಡೋದಕ್ಕಾಗಲಿಲ್ಲ ನಮ್ಮ ಕೈಲಿ. ಸುಮ್ಮನೆ ಅವ್ನ ಬರ್ತಡೇ ದಿನ ಏನು ಸ್ವೀಟ್ ತಿನ್ನಿಸ್ದೆ ಅದೆಲ್ಲ ಬೇಡ ಅಂತ ಹೇಳ್ಬಿಟ್ಟು ತುಂಬ ಸಿಂಪಲಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಯಾಕಂತಂದರೆ ಇನ್ನು ಫಂಕ್ಷನ್ ದಿನ ಸೆಲೆಬ್ರೇಟ್ ಮಾಡೋದಿದ್ದೇ ಇರುತ್ತಲ್ವ. ಹಾಗಾಗಿ ಯಾರನ್ನೂ ಕರೀಲಿಲ್ಲ, ಏನೂ ಇಲ್ಲ. ನಾವು 3 ಜನ ಕೇಕ್ ಕಟ್ಟಿಂಗ್ ಮಾಡಿ ಅವ್ನ ಬರ್ತಡೇನ ಮುಗಿಸಿದ್ವಿ. ಅದಾದಮೇಲೆ ವ್ಲಾಗೆಲ್ಲ ಏನು ಕಂಟಿನ್ಯೂ ಮಾಡೋದಕ್ಕಾಗಿಲ್ಲ ನನಗೆ. ಯಾಕಂತಂದರೆ ಸ್ವಲ್ಪ ಅವತ್ತೇ ಜರ್ನಿ ಮಾಡಿತ್ತು, ಹಿಂದಿನ ದಿನ ಜರ್ನಿ ಮಾಡಿತ್ತು, ಮತ್ತು ಶನಿವಾರ ಒಂದಿನ ಜರ್ನಿ ಮಾಡಿದ್ದು. ಫುಲ್ಲು ನನಗೆ ಒಂಥರ ಟಯರ್ಡ್ ಆದಂಗೆ ಆಗ್ತಾಯಿತ್ತು. ವ್ಲಾಗ್ ಮಾಡೋದಕ್ಕೆಲ್ಲ ಇಂಟ್ರೆಸ್ಟೇ ಇರಲಿಲ್ಲ. ಸ್ವಲ್ಪ ಇವನ ವಿಡಿಯೋಗಳು ಮಿಸ್ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಇದೊಂದನ್ನು ವ್ಲಾಗ್ ಮಾಡ್ಕೊಂಡಿದ್ದೆ.
ಇನ್ನು ಇದಾದಮೇಲೆಲ್ಲ ಏನು ವ್ಲಾಗ್ ಮಾಡ್ಕೊಂಡಿಲ್ಲ ನಾನು. ಇಷ್ಟೇ ವ್ಲಾಗ್ನ ಎಂಡ್ ಮಾಡೋಣ ಸಾಕು ಅಂತ ಹೇಳ್ಬಿಟ್ಟು ಒಂದು ಕೇಕ್ ಕಟಿಂಗ್ ಆದಮೇಲೆ ಊಟ ಮಾಡಿ ನಿದ್ದೆ ಮಾಡಿದ್ದೆ ಆಯಿತು. ಅವತ್ತೆಲ್ಲ ಫುಲ್ಲು ರೆಸ್ಟು ನನಗಂತೂ. ಸೊ ಹಂಗಾಗಿ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ. ಸೊ ಇವನ ಬರ್ತ್ಡೇ ಸೆಲೆಬ್ರೇಷನ್ ಇಷ್ಟು ಸಿಂಪಲ್ಲಾಗಿ ಮಾಡಿ ಮುಗಿಸಿದ್ವಿ. ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮತ್ತು ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಂದು ವ್ಲಾಗಲ್ಲೂ ಹೇಳ್ತಾನೆ ಇದ್ದೀನಿ ಸಬ್ಸ್ಕ್ರೈಬ್ ಆಗಿ ಅಂತ. ಸಬ್ಸ್ಕ್ರೈಬರ್ಸ್ ತುಂಬ ಕಡಿಮೆ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಟೇಕ್ ಕೇರ್ ಆಲ್, ಬಾಯ್ ಬಾಯ್.